ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಿನ ಜಾವದಲ್ಲಿ ದೇವ ಮಕ್ಕಳೇ ಒಂದು ವಾಕ್ಯನ ಓದಿಕೊಳ್ಳೋಣ. ಜ್ಞಾನೋಕ್ತಿ 6:9 ವಚನ ಹೀಗೆ ಹೇಳುತ್ತೆ, ಸೋಮಾರಿಯೇ ಎಷ್ಟು ಹೊತ್ತು ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ. ಸೋಮಾರಿಯೇ ಎಷ್ಟು ಹೊತ್ತು ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟ ಹಾಗೆ, ದೇವ ಮಕ್ಕಳೇ, ಈ ದಿನಗಳಲ್ಲಿ ಅಧಿಕವಾದ ದೇವ ಜನಗಳು ನಿದ್ರೆಗಳಲ್ಲಿ ಸಮಯಗಳನ್ನ ಕಳೀತಾ ಇದ್ದಾರೆ. ನಿದ್ರೆಗಳಲ್ಲಿ ಹೆಚ್ಚಾಗಿ ಕಾಲ ಕಳೆಯುವಾಗೆ ಬೆಳಗಿನ ಜಾವದ ಪ್ರಾರ್ಥನೆಗಳಿಲ್ಲದಾಗ್ತವೆ, ರಾತ್ರಿ ಸಮಯದ ಪ್ರಾರ್ಥನೆಗಳಿಲ್ಲದಾಗುತ್ತವೆ. ಅನೇಕ ಸಮಯಗಳಲ್ಲಿ ಪ್ರಾರ್ಥನೆಗಳಿಗೆ, ಸಭೆಗಳಿಗೆ ರಾತ್ರಿ ಪ್ರಾರ್ಥನೆಗಳಿಟ್ಟರು. ಸಭೆಗಳಲ್ಲಿ ಎಂಥ ಪ್ರಾರ್ಥನೆ ಕೂಟಗಳು ರಾತ್ರಿಗಳಲ್ಲಿ ನಡೆದ್ರು. ಅನೇಕರು ಸಭೆಗಳಿಗೆ ಪ್ರೇಯರ್ಗಳಿಗೆ ಬರ್ತಾ ಇಲ್ಲ. ಕಾರಣ ಏನಂದರೆ ನಿದ್ರೆ. ಬೆಳಗಿನ ಜಾವದಲ್ಲಿ ಮನೆಯಲ್ಲಿ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ, ಕಾರಣ ನಿದ್ರೆ. ದೇವ್ರ ವಾಕ್ಯ ಹೇಳುತ್ತೆ, ಸೋಮಾರಿಯೇ. ಹೌದು, ಇವತ್ತು ಅನೇಕರು ಪ್ರಾರ್ಥನೆ ಮಾಡದೆ ಸೋಂಬೇರಿಗಳಾಗಿರ್ತಾರೆ. ದೇವರನ್ನ ಹುಡುಕದೆ ಸೋಂಬೇರಿಗಳಾಗಿರ್ತಾರೆ. ಬೈಬಲ್ನ ಓದೋದೇ ಸೋಂಬೇರಿಗಳಾಗಿರ್ತಾರೆ. ಈ ಕೊನೆ ಕಾಲದಲ್ಲಿ ದೇವರಿಗಾಗಿ ಚುರುಕಾಗಿ ಬಲವಾಗಿ ಎದ್ದು ಕೆಲಸ ಮಾಡಬೇಕಾದಂಥ ಈ ದಿನಗಳಲ್ಲಿ ಅನೇಕ ಮಕ್ಕಳು ಬಲಹೀನರಾಗಿ ಸೋಂಬಾರಿಗಳಾಗಿರ್ತಾರೆ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ಎಫೆಸ್ ಬರೆದ ಪತ್ರಿಕೆ 5:14 ವಚನ ಹೇಳುತ್ತೆ, ನಿದ್ರೆ ಮಾಡುವನೇ ಎಚ್ಚರವಾಗು, ಸತ್ತವರನ್ನ ಬಿಟ್ಟು ಹೇಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುತ್ತಾನೆ. ದೇವ್ರ ವಾಕ್ಯ ಹೇಳುತ್ತೆ, ನಿದ್ರೆ ಮಾಡುವರೆ ಎಚ್ಚರವಾಗ್ರಿ. ಯಾಕಂದರೆ ಯೇಸು ಕ್ರಿಸ್ತನು ಬರುವಂಥ ಕಾಲ ಬಹಳ ಸಮೀಪವಾಗಿದೆ. ಆದರೆ ಈ ದಿನಗಳಲ್ಲಿ ನಾವು ಹೆಚ್ಚಾಗಿ ನಿದ್ರೆಗಳಲ್ಲಿ ಸಮಯ ಕಳೆಯುವುದಾದರೆ ದೇವರ ವಾಕ್ಯ ಹೇಳುತ್ತೆ, ಬಡತನವು, ಕೊರತೆಗಳು ನಮ್ಮ ಮೇಲೆ ಬಂದು ಬೀಳ್ತವೆ. ನಮ್ಮ ಮೇಲೆ ಬೀಳುವಾಗೆ ನಮ್ಮ ಜೀವಿತದಲ್ಲಿ ಅನೇಕ ಆಪತ್ತುಗಳು, ಅನೇಕ ಕಷ್ಟಗಳು, ಅನೇಕ ಶೋಧನೆಗಳು, ಅನೇಕ ವಿಪತ್ತುಗಳನ್ನು ನಾವು ಹೊಂದಿಕೊಳ್ಳಬೇಕಾಗುತ್ತೆ. ಹಲ್ಲೆಲೂಯ. ನಿದ್ರೆ ಸಮಯಗಳಲ್ಲಿ ನಾವು ಇರುವಾಗೆ ನೋಡ್ರಿ, ಲೌಕಿಕವಾದ ಆಶೀರ್ವಾದಗಳನ್ನ ಕೂಡ ನಾವು ಕಳೆದುಕೊಳ್ಳುತ್ತೇವೆ. ಆತ್ಮೀಯ ಆಶೀರ್ವಾದಗಳನ್ನ ಕೂಡ ನಾವು ಕಳೆದುಕೊಳ್ಳುತ್ತೇವೆ. ಈ ದಿನದಲ್ಲಿ ಅನೇಕರು ಸಭೆಗಳ ಒಳಗಡೆ ಕೂಡ ನಿದ್ರೆ ಮಾಡೋದನ್ನು ನಾವು ನೋಡ್ತೀವಿ. ಮನೆಗಳಲ್ಲಿ ಕೂಡ ನಿದ್ರೆ ಮಾಡೋದನ್ನು ನಾವು ನೋಡ್ತೀವಿ. ಇವತ್ತು ಅನೇಕರು ಬಸ್ಗಳಲ್ಲಿ ಪ್ರಯಾಣ ಮಾಡುವಂಥ ಸಮಯಗಳಲ್ಲಿ ನಿದ್ರೆ ಮಾಡೋದನ್ನು ನಾವು ನೋಡ್ತೀವಿ. ಎಷ್ಟೋ ಜನಗಳು ನೋಡ್ರಿ, ಬಸ್ಗಳಲ್ಲಿ ನಿದ್ರೆ ಮಾಡ್ತಾರೆ, ಟ್ರೈನ್ಗಳಲ್ಲಿ ನಿದ್ರೆ ಮಾಡ್ತಾರೆ, ಹೋಗುವಂತೆ ವಾಹನಗಳಲ್ಲಿ ನಿದ್ರೆ ಮಾಡ್ತಾರೆ. ಆ ರೀತಿಯಾಗಿ ಗಾಢ ನಿದ್ರೆಗಳಲ್ಲಿರುವಾಗೆ ಎಷ್ಟೋ ಅಪಘಾತಗಳಲ್ಲಿ ಜನಗಳು ಮರಣ ಹೊಂದೋದನ್ನ ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯ. ಹಾಗಾಗಿ ದೇವ ಮಕ್ಕಳೇ, ಈ ಕೊನೆ ದಿನಗಳಲ್ಲಿ ನಿದ್ರೆ ಒಂದು ದೊಡ್ಡ ಆಪತ್ತು. ನಮ್ಮ ಜೀವಿತದಲ್ಲಿ ಈ ನಿದ್ರೆಗಳು ಒಂದು ಮರಣ ತಗೊಂಡು ಬರುತ್ತೆ. ನಿದ್ರೆ ಬಡತನ ತಗೊಂಡು ಬರುತ್ತೆ. ನಿದ್ರೆ ಕೊರತೆಗಳನ್ನ ತಗೊಂಡು ಬರುತ್ತೆ. ನಿದ್ರೆ ದರಿದ್ರಗಳನ್ನ ತಗೊಂಡು ಬರುತ್ತೆ. ನಿದ್ರೆ ಮಾಡುವಾಗೆ ನಮ್ಮ ಕುಟುಂಬಗಳಲ್ಲಿರುವಂಥ ಎಲ್ಲ ಆಶೀರ್ವಾದಗಳನ್ನ ನಾವು ಕಳೆದುಕೊಳ್ಳುತ್ತೇವೆ. ಮತ್ತು ದೇವರು ಕೊಟ್ಟಂಥ ರಕ್ಷಣೆ, ಅಭಿಷೇಕ, ಆತ್ಮೀಯ ಆಶೀರ್ವಾದ, ಬಲಗಳನ್ನು ಕೂಡ ನಾವು ಕಳೆದುಕೊಂಡು ಆತ್ಮದಲ್ಲಿ ಬಲಹೀನರಾಗಿ ನಾವು ಹೋಗಿಬಿಡುತ್ತೇವೆ. ಹಾಗಾಗಿ ಸೈತಾನದವನು ಈ ದಿನಗಳಲ್ಲಿ ಅನೇಕ ಮಕ್ಕಳನ್ನ ಏನು ಮಾಡ್ತಾ ಇದ್ದಾನೆ, ನಿದ್ರೆಗಳಿಂದ ವಂಚಿಸ್ತಾ ಇದ್ದಾನೆ. ನಿದ್ರೆಗಳಿಂದ ಜನಗಳನ್ನೇ ಇವತ್ತು ಸೈತಾನ ವಂಚಿಸಿಕೊಂಡಿದ್ದಾನೆ. ರಾತ್ರಿ ಸಮಯಗಳಲ್ಲಿ ಹೆಚ್ಚಾಗಿ ಫೋನ್ಗಳಲ್ಲಿ ಸಮಯ ಕಳೀತಾರೆ. ಫೋನ್ಗಳನ್ನ ನೋಡಿ ಸಮಯ ಅದ್ರಿಗೆ ಕೊಡುವಾಗೆ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಆಗದಾಗೆ ಹೆಚ್ಚು ನಿದ್ರೆಗಳಲ್ಲಿ ಇರೋದನ್ನು ನಾವು ನೋಡ್ತೀವಿ. ಹಲ್ಲೆಲೂಯ. ಹೀಗಾಗಿ ಈ ಕೊನೆ ದಿನಗಳಲ್ಲಿ ದೇವ ಮಕ್ಕಳೇ, ನಾವು ಪ್ರತಿಯೊಬ್ಬರು ಎಚ್ಚರವಾಗಿರುವತಕ್ಕ ಕಾಲವಾಗಿದೆ. ಯೇಸು ಅತಿ ಶೀಘ್ರದಲ್ಲಿ ಬರಲಿಕ್ಕಿದ್ದಾನೆ. ಸೈತಾನದವನು ನಮ್ಮ ಪ್ರಾರ್ಥನೆ ಜೀವಿತಗಳನ್ನ, ಭಕ್ತಿ ಜೀವಿತಗಳನ್ನ, ದೇವರನ್ನು ಹುಡುಕುವ ಸಮಯ ಸಂದರ್ಭಗಳನ್ನ ಎಲ್ಲ ನಾವು ಕಳೆದುಕೊಳ್ಳುವ ಹಾಗೆ ನಮ್ಮನ್ನು ಗಾಢ ನಿದ್ರೆಗಳಲ್ಲಿ ಬಲಹೀನರಾಗಿ ಸೈತಾನ ನಮ್ಮನ್ನು ಬೀಳಿಸಿಕೊಂಡಿದ್ದಾನೆ. ಹಾಗಾಗಿ ಅಭಿಷೇಕ ಕಡಿಮೆ ಆಗ್ತಾ ಇದೆ, ಪ್ರಾರ್ಥನೆ ಜೀವಿತಗಳು ಕಡಿಮೆ ಆಗ್ತಾ ಇದೆ, ಭಕ್ತಿ ಜೀವಿತಗಳು ಕಡಿಮೆ ಆಗ್ತಾ ಇದೆ, ದೇವರ ಮೇಲಿರೋಂಥ ಭಯ ಭಕ್ತಿಗಳು ಎಲ್ಲ ಇವತ್ತು ಕಡಿಮೆ ಆಗ್ತಾ ಇದೆ. ಯಾಕಂದರೆ ಲೌಕಿಕವಾದ ಕೆಲಸ ಕಾರ್ಯಗಳಲ್ಲಿ ನಾವು ಆಯಾಸವಾಗಿ ನಾವು ಮನೆಗಳಲ್ಲಿ ಬರುವಾಗೆ ಪ್ರಾರ್ಥನೆ ಮಾಡೋಣ ಅನಿಸುತ್ತೆ, ಆದರೆ ಮಾಡೋಕ್ಕಾಗದಾಗೆ ಅನೇಕರ ಹಾಸಿಗೆಯಲ್ಲಿ ಮಲಗಿದ ತಕ್ಷಣ ನಿದ್ರೆ ಮಾಡಿಬಿಡ್ತಾರೆ. ಹಲ್ಲೆಲೂಯ. ಮೊಬೈಲ್ಗಳಲ್ಲಿ ಇರುವಾಗೆ ಅನೇಕ ಜನಗಳು ಅದನ್ನು ನೋಡಿಕೊಂಡು ಆ ನಿದ್ರೆಯಲ್ಲಿ ಇದ್ದುಬಿಡ್ತಾರೆ. ಬೆಳಗಿನ ಜಾವದಲ್ಲಿ ಎದ್ದೋಳನಂದರೆ ಎದ್ದೋಳಕ್ಕಾಗದೆ ಸಮಯ ಮೀರಿ ಹೋಗ್ತಾ ಇದೆ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತೆ, ನಿದ್ರೆ ಮಾಡುವರೆ ಎಚ್ಚರವಾಗು, ಸತ್ತವರನ್ನ ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುತ್ತಾನೆ. ನಿದ್ರೆ ಬಿಟ್ಟು ಎದ್ದೋಳ್ರಿ, ಸತ್ತ ಕ್ರಿಯೆಗಳನ್ನ ಬಿಟ್ಟು ಎದ್ದೋಳ್ರಿ. ಯಾಕಂದರೆ ಕಾಲವಿಲ್ಲ, ಸಮಯವಿಲ್ಲ. ಯೇಸು ಅತಿ ಶೀಘ್ರದಲ್ಲಿ ಬರಲಿಕ್ಕಿದ್ದಾನೆ. ಈ ಸಮಯಗಳನ್ನು ನೀವು ಉಪಯೋಗಪಡಿಸಿಕೊಳ್ಳಬೇಕು. ಉಪಯೋಗಪಡಿಸಿಕೊಳ್ಳದೆ ನೀವು ಸೋಂಬೇರಿಗಳಾಗಿ, ಬಲಹೀನರಾಗಿ, ನೀವು ಅಜ್ಞಾನಿಗಳಾಗಿ ಇರುವುದಾದರೆ ಲೌಕಿಕವಾದ ಆಶೀರ್ವಾದಗಳನ್ನ ನಾವು ಕಳೆದುಕೊಳ್ಬೇಕಾಗುತ್ತೆ. ಬರುವ ಆಪತ್ತು ವಿಪತ್ತು
ಆಪತ್ತುಗಳಲ್ಲಿ ನಾವು ತಪ್ಪಿಸಿಕೊಳ್ಳೋಕ್ಕಾಗದೆ ಹೋಗ್ಬಿಡ್ತೀವಿ. ಮತ್ತು ದೇವ ಆಶೀರ್ವಾದಗಳನ್ನ, ಕರ್ತನ ಬರೋಣವನ್ನು ನಾವು ಕಳೆದುಕೊಳ್ಳಬೇಕಾಗುತ್ತೆ. ಹಾಗಾಗಿ ಈ ದಿನಗಳಲ್ಲಿ ದೇವರ ಆತ್ಮ ನಿಮ್ಮನ್ನು ಎಚ್ಚರಿಸಿಕೊಂಡಿರೋದು ಏನೆಂದರೆ, ನಿದ್ರೆ ಮಾಡುವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಹೇಳು. ಕ್ರಿಸ್ತನು ನಿನಗೆ ಬಲವು, ನಿನಗೆ ಅಭಿಷೇಕವು, ನಿನಗೆ ಮಹಿಮೆಯನ್ನು ಕೊಟ್ಟು ನಿನ್ನನ್ನು ನಡೆಸಲು ಆತನು ಶಕ್ತನಾಗಿದ್ದಾನೆ. ಹಾಲೆಲೂಯ. ಈ ಜ್ಞಾನೋಕ್ತಿ 6:9 ವಚನ, ಸೋಮರಿಯೇ ಎಷ್ಟು ಹೊತ್ತು ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನು ಸ್ವಲ್ಪ ನಿದ್ರೆ ತುಸ್ಸು ತೂಗಡಿಕೆ, ಇನ್ನು ಕೊಂಚ ನಿದ್ರೆಗಾಗಿ ಕೈ ಮುದಿರಿಕೊಳ್ಳುವಿಯಾ ಅಂದುಕೊಳ್ಳುವಿಯಾ? ಬಡತನವು ದಾರಿಗಳ ಹಾಗೆ, ಕೊರತೆ ಪಂಜುಗಳು ನಿನ್ನ ಮೇಲೆ ಬೀಳುವವು. ಹಾಲೆಲೂಯ. ದೇವ್ರ ವಾಕ್ಯ ಹೇಳುತ್ತೆ, ಬಡತನವು ಮತ್ತು ಕೊರತೆಗಳು, ದರಿದ್ರಗಳು ನಮ್ಮ ಮೇಲೆ ಬಂದು ಬೀಳ್ತವೆ. ಬೀಳುವಾಗ ಏನಾಗುತ್ತೆ, ನಮ್ಮ ಜೀವಿತದಲ್ಲಿ ಕೊಟ್ಟಂಥ ದೇವರ ಆತ್ಮೀಯ ಆಶೀರ್ವಾದಗಳನ್ನ ಒಂದು ಕಡೆ ಕಳ್ಕೊಳ್ತೀವಿ. ಎರಡನೇದು, ಲೌಕಿಕವಾದ ಆಶೀರ್ವಾದಗಳನ್ನು ಕೂಡ ನಾವು ಕಳೆದುಕೊಂಡು ಆತ್ಮದಲ್ಲಿ ರೋಗಿಗಳಾಗಿ, ಆತ್ಮದಲ್ಲಿ ಬಲಹೀನರಾಗಿ, ಆತ್ಮದಲ್ಲಿ ನಾವು ಏನಾಗ್ಬಿಡ್ತೀವಿ, ಮರಣಕ್ಕೆ ತುತ್ತಾಗ್ಬಿಡ್ತೀವಿ. ಹಾಲೆಲೂಯ. ಹೀಗಾಗಿ ದೇವ ಮಕ್ಕಳೇ, ಈ ಕೊನೆ ಕಾಲದಲ್ಲಿ ಹೆಚ್ಚಾಗಿ ಏನು ಮಾಡಬೇಕು, ಪ್ರಾರ್ಥನೆಗಳಲ್ಲಿ ಇರಬೇಕು. ಯೇಸು ಸ್ವಾಮಿ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿದ್ರು. ಹಾಗಾಗಿ ನಾವು ಏನು ಮಾಡಬೇಕು, ಯೇಸುವನ್ನು ಹಿಂಬಾಲಿಸುವರಾಗಿರಬೇಕು. ನಾವು ಯೇಸುವನ್ನು ಹಿಂಬಾಲಿಸುವಾಗಿದ್ದರೆ, ನಾವು ಆತನ ಹೆಜ್ಜೆ ಜಾಡಲ್ಲಿ ನಡೆಯುವರಾಗಿದ್ದರೆ, ನಾವು ಯೇಸುವಿನಾಗಿ ಕೊನೆ ಕಾಲದಲ್ಲಿ ಪ್ರಾರ್ಥನೆಗಳನ್ನು ಮಾಡಲು ಸಾಧ್ಯವಾಗುತ್ತೆ. ಪ್ರಾರ್ಥನೆ ಮಾಡಿರಿ, ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಬಲದಲ್ಲಿ ತುಂಬಿರಬೇಕು, ಒಂದು ಅಗ್ನಿಯ ಬಲದಲ್ಲಿ ನೀವು ತುಂಬಿರಬೇಕು. ಆಗ ಪರಿಶುದ್ಧಾತ್ಮ ದೇವ ನಿಮ್ಮ ಕುಟುಂಬಗಳ ಮೇಲೆ, ನಿಮ್ಮ ಜೀವಿತಗಳಲ್ಲಿ ಆತನು ಚಲಿಸುತ್ತಾ ಇರುವಾಗೆ ಕರ್ತನ ಬರುವಿಕೆನ ಕುರಿತು ನಿಮ್ಮ ಆತ್ಮ ಚೆನ್ನಾಗಿ ಗ್ರಹಿಸಿಕೊಳ್ಳತಕ್ಕದಾಗಿರುತ್ತೆ. ಸೈತಾನು ಮನೆ ಬಾಗಿಲಲ್ಲಿ ಬಂದು ನಿಂತ್ಕೊಂಡ್ರು ನಮಗೊಂದು ಎಚ್ಚರಿಕೆ ಇರುತ್ತೆ, ಆತ್ಮದಲ್ಲಿ ನಾವು ಅವನ್ನ ಜಯಿಸುವರಾಗಿರ್ತೀವಿ. ಬರುವಂಥ ಆಪತ್ತುಗಳು ನಾವು ಎಚ್ಚರ ವಹಿಸತಕ್ಕದಾಗಿ ಆತ್ಮದಲ್ಲಿ ಗ್ರಹಿಕೆ ಉಳ್ಳವರಾಗಿ ನಾವು ಕಾಣಿಸಿಕೊಳ್ಳುತ್ತೇವೆ. ಹೀಗಾಗಿ ಈ ಕೊನೆ ಕಾಲದಲ್ಲಿ ಧೂಳನ್ನು ಜಾಡಿಸಿ ಎದ್ದೋಳ್ರಿ, ನಿದ್ರೆ ಬಿಟ್ಟು ಎದ್ದೋಳ್ರಿ, ಸತ್ತ ಕ್ರಿಯೆಗಳನ್ನ ಬಿಟ್ಟು ಎದ್ದೋಳ್ರಿ. ಎಲ್ಲವನ್ನು ಜಾಡಿಸಿ ಎದ್ದು ಕರ್ತನಿಗಾಗಿ ಕೊನೆ ಕಾಲದಲ್ಲಿ ನಾವು ಅಗ್ನಿ ಜ್ವಾಲೆಗಳಾಗಿ ಉರಿದು ಪ್ರಕಾಶಿಸಬೇಕು. ನೀರಿನ ತೊರೆಗಳನ್ನು ಹುಡುಕಿ ಓಡುವ ಜಿಂಕೆಗಳಾಗೆ ನಮ್ಮ ಹೃದಯಗಳು ಕರ್ತನನ್ನು ಹುಡುಕಿ ಆತನ ಮೇಲೆ ಆತುರವುಳ್ಳವರಾಗಿ ನಾವು ಜೀವಿಸುವಂಥ ಈ ಕಾಲ. ಹಾಗಾಗಿ ನಿಮ್ಮ ಹೃದಯಗಳು ಮಂದವಾಗಿರಬಾರ್ದು, ಕಿವಿಗಳು ಮಂದವಾಗಿರಬಾರ್ದು. ಈಗ ಇರುವುದಾದರೆ ನೀವು ಕರ್ತನ ಗ್ರಹಿಕೆ ಇಲ್ಲದವರಾಗಿ ನೀವು ಮರಣಕ್ಕೇನಾಗ್ಬಿಡ್ತೀರಾ, ಹತ್ತಿರ ಆಗ್ಬಿಡ್ತೀರ ದೇವ ಮಕ್ಕಳೇ. ಹಾಗಾಗಿ ಎಚ್ಚರ ವಹಿಸ್ರಿ, ದೇವ್ರ ಕಡೆ ತಿರ್ಕೊಳ್ರಿ. ದೇವರ ಪಾದದಲ್ಲಿ ನೀವು ನಿಮ್ಮನ್ನು ಬಲಪಡಿಸ್ಕೊಂಡು ನೀವು ಪ್ರಾರ್ಥನೆಯಲ್ಲಿ ಎದ್ದು ನಿಲ್ಲುವಾಗೆ ದೇವನು ನಿಮ್ಮನ್ನು ಅಭಿಷೇಕಿಸಿ ಅಗ್ನಿಯಾಗಿ ನಿಮ್ಮನ್ನು ರೂಪಿಸಲು ಆತನು ಸರ್ವಶಕ್ತಿಯುಳ್ಳ ದೇವನಾಗಿರ್ತಾನೆ. ಹೀಗಾಗಿ ಆತ್ಮೀಯ ಆಶೀರ್ವಾದಗಳನ್ನ, ಲೋಕದ ಆಶೀರ್ವಾದಗಳು ಎರಡನ್ನು ನೀವು ಹೊಂದಿಕೊಂಡು ದೇವರಿಗಾಗಿ ಎದ್ದು ದೊಡ್ಡ ಕಾರ್ಯಗಳನ್ನು ಮಾಡಬೇಕು. ಆ ಎರಡು ಕಾರ್ಯಗಳನ್ನು ನೀವು ಹೊಂದಿಕೊಳ್ಳೋದಾಗೆ ಸೈತಾನಾದವನು ನಿಮ್ಮ ಶರೀರವನ್ನು ಬಲಹೀನಪಡಿಸಿ ನಿಮಗೆ ಗಾಢ ನಿದ್ರೆಗಳನ್ನ ತಂದು ನಿಮ್ಮನ್ನು ಏನು ಮಾಡಿಕೊಂಡಿದ್ದಾನೆ, ಇವತ್ತು ಬಲಹೀನರಾಗಿ ಸೋಂಬೇರಿಗಳಾಗಿ ಮಾಡಿಕೊಂಡಿದ್ದಾನೆ. ಎಚ್ಚರವಾಗಿರಿ. ಆದಷ್ಟು ದೇವರ ಕಡೆ ತಿರ್ಕೊಂಡು ಎಚ್ಚರ ವಹಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯವನ್ನು ಕೇಳಿಕೊಂಡಿರುವಂಥ ನೀವು ಪ್ರತಿಯೊಬ್ಬರು ಈ ವಾಕ್ಯ ನಿಮ್ಮನ್ನು ಮುಟ್ಟಿದರೆ ದೇವರ ಸಮ್ಮುಖದಲ್ಲಿ ಮೊಂಡಿ ಹೋರಿ, ಕ್ಷಮೆ ಕೇಳಿ, ಮತ್ತು ನೀವು ಬಿದ್ದಿರೋ ಸ್ಥಳದಲ್ಲಿ ಎದ್ದು ಕರ್ತನಿಗಾಗಿ ನಿಲ್ಲುವಾಗೆ ದೇವರ ಆತ್ಮ ನಿಮ್ಮನ್ನು ನಡೆಸಲು ನೀವು ನೋಡ್ತೀರಾ. ಹಾಲೆಲೂಯ. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಕೇಳಿಕೊಂಡಿರುವಂಥ ಎಲ್ಲ ಜನರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಮುಚ್ಚಿ ಒಂದು ಸಣ್ಣ ಪ್ರಾರ್ಥನೆ ನಾವು ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ದೇವ, ಈ ಬೆಳಗಿನ ಜಾವದಲ್ಲಿ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳನ್ನ ನೀನು ಆಶೀರ್ವದಿಸ್ರಿ. ಬಲಹೀನಗಳನ್ನು ತೆಗೆದಾಕ್ರಿ, ಸೋಂಬೇರಿತನಗಳನ್ನು ತೆಗೆದಾಕ್ರಿ, ಎಲ್ಲ ಅಸಡ್ಡೆತನಗಳನ್ನ ತೆಗೆದಾಕ್ರಿ. ನಿನಗೆ ಭಯಪಡುವಂಥ ಭಯವನ್ನು ಕೊಡ್ರಿ. ಪ್ರಾರ್ಥನೆಯಲ್ಲಿ ಎಚ್ಚರ ವಹಿಸಿ ಅಪ್ಪ, ನಿನ್ನ ಪಾದದಲ್ಲಿ ಕಾದಿರುವಂಥ ಒಂದು ಒಳ್ಳೆಯ ಅಭಿಷೇಕವನ್ನು ಈ ಮಕ್ಕಳಿಗೆ ನೀನು ಕೊಟ್ಟು ಮಾರ್ಗ ನಡೆಸಬೇಕಾಗಿ ನಿನ್ನ ಕರಗಳಲ್ಲಿ ಕೊಡ್ತೀನಿ. ದೇವನ ಎಲ್ಲರನ್ನ ಆಶೀರ್ವದಿಸ್ರಿ. ಹಾಗೇ ಮಾಡಿ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ದೇವರು ನಿಮ್ಮನ್ನು ಆಶೀರ್ವದಿಸ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅನೇಕರಿಗೆ ವಾಕ್ಯನ ಹಂಚ್ಕೊಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ನಾಮದಲ್ಲಿ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು. ಆಮೇನ್.